ಕಟಕ ರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ ಗ್ರಹಗತಿಗಳನ್ನು ಆಧರಿಸಿ. ಮೊದಲನೇದಾಗಿ ಈ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲೇ ರವಿಗ್ರಹ, ಬುಧ ಗ್ರಹ ಮತ್ತೆ ಉಚ್ಚವಾಗಿರುವಂತಹ ಗುರುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಬುದ್ಧಿಶಕ್ತಿ ಎನ್ನುವಂಥದ್ದು ಈ ಮಾಸದಲ್ಲಿ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ನಿಮ್ಮಲ್ಲಿ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಉಂಟಾಗುತ್ತೆ. ಅಂದರೆ ನಾನು ಚೆನ್ನಾಗಿ ಕಾಣಬೇಕು, ಅದಕ್ಕೋಸ್ಕರ ಹೊಸ ಹೊಸ ಬಟ್ಟೆಗಳನ್ನು ತೆಗೆದುಕೊಳ್ಳುವಂಥದ್ದು ಇತ್ಯಾದಿ. ಒಟ್ಟಲ್ಲಿ ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ನಿಮ್ಮಲ್ಲಿ ಉಂಟಾಗುತ್ತೆ. ಇನ್ನು ಕೆಲವೊಂದಷ್ಟು ಕಷ್ಟದ ಕೆಲಸಗಳನ್ನು ಪೂರ್ಣ ಮಾಡುವಂತಹ ಯೋಗ ಇದೆ. ಈ ಹಿಂದೆ ಏನೋ ಒಂದಷ್ಟು ಕೆಲಸಗಳನ್ನು ಆರಂಭ ಮಾಡಿರ್ತೀರಿ, ಅದರಲ್ಲಿ ಒಂದಷ್ಟು ವಿಘ್ನಗಳು ಉಂಟಾಗಿರುತ್ತೆ. ಹಾಗಾಗಿ ಇದನ್ನು ಆಗದೇ ಇಲ್ವೇನೋ ಅಂತ ಹೇಳಿ ಬಿಟ್ಟುಬಿಟ್ಟಿರ್ತೀರಿ. ಆದರೆ ಆ ರೀತಿಯಾಗಿ ಅತ್ಯಂತ ಕಷ್ಟವಾದಂತಹ ಕೆಲವೊಂದು ಕೆಲಸಗಳನ್ನು ಪೂರ್ಣ ಮಾಡುವಂತಹ ಯೋಗ ಅನ್ನುವಂಥದ್ದು ನಿಮಗೆ ಈ ಮಾಸದಲ್ಲಿದೆ. ಇನ್ನು ನಿಮ್ಮ ಸಿಹಿಯಾದಂತಹ ಮಾತಿನಿಂದಲೇ ನಿಮಗೆ ಒಂದಷ್ಟು ಹಣ ಹಿಂತಿರುಗಿ ಸಿಗತ್ತೆ. ನೀವು ಯಾರಿಗೋ ದುಡ್ಡನ್ನು ಕೊಟ್ಟಿರ್ತೀರಿ, ಎಷ್ಟು ಕೇಳಿದ್ರು ಕೂಡ ಅವರು ಹಿಂತಿರುಗಿ ಕೊಡ್ತಾ ಇರೋದಿಲ್ಲ. ಆ ರೀತಿಯಾದಂತಹ ಸಮಸ್ಯೆ ಇದ್ದರೆ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಸಿಹಿಯಾಗಿ ಕೇಳಬೇಕು. ಅಂದರೆ ಜೋರಾಗಿ ಗಲಾಟೆ ಮಾಡುವಂಥದ್ದು ಅಂಥದ್ದೆಲ್ಲ ಬೇಡ. ನಿಧಾನಕ್ಕೆ ಸಮಾಧಾನದಿಂದ ಕೇಳಿದರೆ ಅದೆಲ್ಲ ನಿಮಗೆ ಹಿಂತಿರುಗಿ ಸಿಗುವಂತಹ ಯೋಗ ಅಂತ ಹೇಳುವಂಥದ್ದು ಈ ಮಾಸದಲ್ಲಿ ಇದೆ. ಇನ್ನು ಕೇತು ಗ್ರಹ ನಿಮಗೆ ಹೇಗೂ ದ್ವಿತೀಯ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ನೀವು ಈ ಮಾಸದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೀವು ಆಡಿದಂತಹ ಮಾತಿನಿಂದಲೇ ಒಂದಷ್ಟು ವಿವಾದಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಏನೇ ಯೋಚನೆ ಮಾಡುವುದು, ಏನೇ ಮಾತನಾಡುವುದು ಅಂತ ಹೇಳಿ ಆದರೂ ಕೂಡ ಯೋಚನೆ ಮಾಡಿ ಮಾತನಾಡಬೇಕಾಗತ್ತೆ. ಇನ್ನು ಶುಕ್ರ ಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ, ಅದರಲ್ಲಿ ನೀಚವಾಗಿ ಸ್ಥಿತವಾಗಿದೆ. ಹಾಗಾಗಿ ಒಡ ಹುಟ್ಟಿದವರಿಗಾಗಿ, ಅಂದರೆ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ ಇವರುಗಳಿಗಾಗಿ ಒಂದಷ್ಟು ಹಣದ ವ್ಯಯವನ್ನು ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಕಿವಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಈ ಹಿಂದಿನಿಂದಲೂ ಕೂಡ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ರಾಹುಗ್ರಹ ನಿಮಗೆ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ನಿಮಗೆ ಮನಸ್ಸಿನಲ್ಲಿ ಚಿಂತೆಗಳು ಕಾಣುತ್ತೆ. ಏನು ಚಿಂತೆ ಅಂತ ಹೇಳಿ ಅಂದರೆ, ನನಗೆ ಹೊರಗಡೆಯ ವ್ಯಕ್ತಿಗಳೆಲ್ಲ, ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ನನಗೆ ತುಂಬ ಮರ್ಯಾದೆಯನ್ನು ಕೊಡ್ತಾರೆ. ಆದರೆ ಮನೆಗೆ ಹೋದರೆ ಮಾತ್ರ ನನಗೆ ಮರ್ಯಾದೆ ಎನ್ನುವಂಥದ್ದೇ ಇಲ್ಲ. ನನ್ನ ಸುತ್ತಮುತ್ತ ಇರುವಂತಹ ಜನಗಳು ನನಗೆ ಏನು ಕೂಡ ಗೌರವನೇ ಕೊಡ್ತಾ ಇಲ್ಲ. ಹೊರಗಡೆ ಇರುವಂತಹ ಜನಗಳೆಲ್ಲ ಗೌರವ ಕೊಡ್ತಿದ್ದಾರೆ, ಸಮಾಜದಲ್ಲೆಲ್ಲ ಗೌರವ ಸಿಗ್ತಿದೆ. ನನ್ನ ಸುತ್ತಮುತ್ತ ಇರುವಂತಹ ಜನಗಳಾಗಿರಬಹುದು ಅಥವಾ ನನ್ನ ಮನೆಯಲ್ಲಾಗಿರಬಹುದು, ನನಗೆ ಸರಿಯಾದಂತಹ ಗೌರವ ಸಿಗ್ತಿಲ್ಲ ಅಂಥೇಳಿ ಮನಸ್ಸಿಗೆ ಅನ್ನಿಸುವುದಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಚಿಂತೆಗಳು ಕಾಡುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ರಾಹುಗ್ರಹ ಅಷ್ಟಮ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ. ಇನ್ನು ಶನಿಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿರವಾಗಿದೆ. ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಒಂದಷ್ಟು ಆಸಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಕುಜಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಯಾರಿಗೂ ಕೂಡ ಈ ಮಾಸದಲ್ಲಿ ಸಾಲವನ್ನು ಕೊಡುವಂಥದ್ದು ಬೇಡ. ನೋಡಿ, ಈ ಹಿಂದೆ ಎಲ್ಲ ಸಾಲ ಕೊಟ್ಟಿದ್ರೆ ನೀವು ಮೃದುವಾಗಿ ಮಾತನಾಡಿ ಅದನ್ನೆಲ್ಲ ಹಿಂತಿರುಗಿ ಪಡೆಯುವಂತಹ ಯೋಗ ಇದೆ. ನೀವು ಮಾತ್ರ ಈ ಮಾಸದಲ್ಲಿ ಯಾರಿಗೂ ಸಾಲವನ್ನು ಕೊಡುವಂಥದ್ದು ಬೇಡ. ಕುಜಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರೋದ್ರಿಂದಾಗಿ ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ. ಯಾವುದೇ ಅಶುಭ ಫಲ ಪ್ರಾಪ್ತಿಯಾಗುವುದಿಲ್ಲ.